ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. KSSIT ತನಿಖೆ ಬಗ್ಗೆ JDS ನಾಯಕರ ಗಂಭೀರ ಆರೋಪ. ವಿಡಿಯೋ ಕೇಸ್ನ ಸಂತ್ರಸ್ತ ಸರ್ಕಾರಿ ಅಧಿಕಾರಿಗಳಿಗೆ ಒತ್ತಡ ಇದೆಯಂತೆ. ದೂರು ನೀಡಿ, ಇಲ್ಲದಿದ್ದರೆ ನಿಮ್ಮನ್ನು ಕೆಲಸದಿಂದ ತೆಗೆಯುವುದಾಗಿ ಬೆದರಿಕೆ ಹಾಕಿದ್ದಾರಂತೆ. ಸರ್ಕಾರದ ಮಹಿಳಾ ಅಧಿಕಾರಿಗಳಿಗೆ ವಜಾ ಮಾಡುವ ಬೆದರಿಕೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಕೇಂದ್ರ ಮಹಿಳಾ ಆಯೋಗಕ್ಕೆ ಓರ್ವ ಅಧಿಕಾರಿ ದೂರನ್ನು ಕೂಡ ಕೊಟ್ಟಿದ್ದಾರೆ ಅಂತೇಳಿ. ಅಂದರೆ ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡ್ರಲ್ವಾ ಕೆಲವು ಹೆಣ್ಮಕ್ಳು, ಅದರಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿ ಕೂಡ ಇದ್ದಾರೆ, ತಮ್ಮ ಅಧಿಕಾರಿಗಳು. ಈಗ ಸರ್ಕಾರದ ಕೆಲವು ಹೇಳ್ತಾ ಇದ್ದಾರೆ, ನೋಡ್ರಿ ದೂರು ಕೊಟ್ಟಿಲ್ಲ ನಿಮ್ಮನ್ನು ಕೆಲಸನ ಕಿತ್ತಾಕ್ತೀವಿ ಅಂತ. ಯಾಕೆ ಹಿಂಗೆ ಮಾಡ್ತಿದ್ದೀರಿ ಅಂತ ಸಾರಾ ಮಹೇಶು. ಓಕೆ, ಕೇಳಿಸ್ಕೊಳ್ಳಿ, ಆಮೇಲೆ ನಂದೊಂದು ಕಮೆಂಟ್ ಇದೆ ಹೇಳ್ತೀನಿ. ಪೆನ್ ಡ್ರೈವ್ ಪ್ರಕರಣ ದಿನೇ ದಿನೇ ಹೊಸ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರುವಂಥ ಹೊಸ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ JDSನ ಮುಖಂಡರಾದಂಥ ಸಾರಾ ಮಹೇಶ್ ನಮ್ಮ ಜೊತೆ ಇದ್ದಾರೆ. ಸರ್, ಪೆನ್ ಡ್ರೈವ್ ಪ್ರಕರಣ ಈಗ ಆರೋಪಕ್ಕೆ ಪ್ರತ್ಯೇಕ ಕಾರಣ ಆಗ್ತಾ ಇರೋದು ಏನಿದೆ? ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಸರ್ಕಾರದ ವಿರುದ್ಧ ಹೇಳ್ತಾ ಇದ್ದೀರಾ, ಏನಂತಿದೆ? ನೋಡಿ ಸರ್, ನಮ್ಮ ಸ್ಟ್ಯಾಂಡ್ಸ್ ಒಂದೇ. ಏನು ಆರೋಪ ಬಂದಿದೆ, ಆ ವ್ಯಕ್ತಿ ಆರೋಪ ಸಾಬೀತಾದರೆ ನೀವು ಏನು ಕ್ರಮವನ್ನು, ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ತೀರಿ ತಗೊಳ್ಳಿ. ನಾವೇನದ್ರ ಬಗ್ಗೆ ಚರ್ಚೆ. ನಮ್ಮ ಪ್ರಶ್ನೆ, ನಮ್ಮ ಪ್ರಾದೇಶಿಕ ಪಕ್ಷವನ್ನು, ದೇವೇಗೌಡರ ಕುಟುಂಬವನ್ನು, ಕುಮಾರಸ್ವಾಮಿಯವರು ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಅಲಯನ್ಸಲ್ಲಿರೋದನ್ನ ಕಿತ್ತಾಕಬೇಕು ಅನ್ನೋ ಕಾರಣಕ್ಕೆ ಈ ಏನು ರೇವಣ್ಣವ್ರ ಮೇಲೆ ಅಪಹರಣದ ಕೇಸು, ಸುಳ್ಳ ಕೇಸು, ಅದು ಯಾಕೆ ಅಷ್ಟು ನಿಖರವಾಗಿ ಹೇಳ್ತೀನಿ ಅಂದರೆ, ಆ ಕೊಟ್ಟಿರ್ತಕ್ಕಂಥ ಸಂತ್ರಸ್ತೆಯರು 3 ಜನ ಕೂಡ ನನ್ನ ತಾಲೂಕು, ಅದರಲ್ಲಿ 2 ರೇವಣ್ಣವರ ಸಂಬಂಧಿಕರು. ಅದರಿಂದ ಇಲ್ಲಿ ರೇವಣ್ಣವ್ರನ್ನ ಮಾನಸಿಕವಾಗಿ ದುರ್ಬಲಗೊಳಿಸ್ಲಿಕ್ಕೋಸ್ಕರ ಈ SITಯ ಕೆಲವು ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾರೆ. ನೀವು ಸತ್ಯವೇ ಆಗಿದ್ದರೆ ಸಂತ್ರಸ್ತರೇ ಅನ್ನುವಂಥ ಹೆಸರಿನಲ್ಲಿ ಆ ತಾಯಿನ ನೀವು ಕರ್ಕೊಬಂದಿದ್ದೀರಲ್ಲ, ಮೊದಲು ಹೇಳಿದ್ರಿ ಅಲ್ಲೆಲ್ಲ ರಾಜಗೋಪಾಲ್ ತೋಟದಲ್ಲಿ ದಸ್ತಗಿರಿ ಮಾಡಿದ್ವಿ ಅಂತ, ರೆಸ್ಕ್ಯೂ ಮಾಡಿದ್ವಿ ಅಂಥೇಳಿ. ಆದರೆ ಅಲ್ಲಿಯ ನೌಕರರೆಲ್ಲ ಹೇಳ್ತಾ ಇದ್ದಾರೆ, ನಮ್ಗೆ ಬೆದರಿಸಿದ್ರು, ಇಲ್ಲಿ ಯಾರನ್ನೂ ಕರ್ಕೊಂಡು ಹೋಗಿಲ್ಲ ಅಂತೇಳಿ. ಅವರು ಹುಣಸೂರಿನಲ್ಲಿ ಅವ್ರ ಸಂಬಂಧಿಕರ ಮನೆಯಲ್ಲಿ ಸಿಗ್ತಾರೆ. ಇವೆಲ್ಲವನ್ನು ನೋಡಿದಾಗ ಕೆಲವರು ಪ್ರಾಮಾಣಿಕರಿದ್ದರು SITನಲ್ಲಿ, ಕೆಲವರು ಕಾಂಗ್ರೆಸ್ ಏಜೆಂಟಾಗಿ. ಇನ್ನು ರಿಪಬ್ಲಿಕ್ ನೆಟ್ವರ್ಕ್ನ ಇನ್ನು ಮಾಜಿ ಸಚಿವ HD ರೇವಣ್ಣಗೆ ಸದ್ಯಕ್ಕಂತೂ ರಿಲೀಫ್ ಇಲ್ಲ. ಇನ್ನು 3 ದಿನ ಜೈಲೇ ಫಿಕ್ಸ್ ಆಗ್ಬಿಟ್ಟಿದೆ. ಕಾರಣ ನಿನ್ನೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಿರುವ ಕೋರ್ಟ್ ಸೋಮವಾರಕ್ಕೆ ಅದನ್ನ ಮುಂದೂಡಿಕೆ ಕೂಡ ಮಾಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಾಜಿ ಸಚಿವ ರೇವಣ್ಣಗೆ ಮತ್ತೆ ಶಾಕ್. ಇನ್ನೂ 3 ದಿನ ರೇವಣ್ಣಗೆ ಜೈಲು ಫಿಕ್ಸ್. ನಿಜ, ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣಗೆ ಮತ್ತೆ ಶಾಕ್ ಎದುರಾಗಿದೆ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೋಮವಾರಕ್ಕೆ ಮುಂದೂಡಿದೆ. ಮಾಜಿ ಸಚಿವ ಹೊಳೆನರಸೀಪುರ ಶಾಸಕನಿಗೆ ಇನ್ನೂ 3 ದಿನ ಜೈಲು ವಾಸ ಫಿಕ್ಸ್ ಆಗಿದೆ. ಹಾಗಾದರೆ ನ್ಯಾಯಾಲಯದಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಹೇಗೆ ನಡೆಯಿತು? ರೇವಣ್ಣ ಪರ ವಕೀಲರ ವಾದ ಹೇಗಿತ್ತು? SIT ಪರ ವಕೀಲರು ಪ್ರತಿವಾದ ಹೇಗಿತ್ತು ಅಂತಾನೆ ತೋರಿಸ್ತೀವಿ ನೋಡಿ. ರೇವಣ್ಣ ಪರ ವಾದ ಹೇಗಿತ್ತು? ಮೊದಲು ವಾದ ಆರಂಭಿಸಿದ ರೇವಣ್ಣ ಪರ ವಕೀಲ CV ನಾಗೇಶ್, ಸಂತ್ರಸ್ತೆ ಬಗ್ಗೆ SIT ಎಲ್ಲಿಯೂ ಕೂಡ ಮಾಹಿತಿ ನೀಡಿಲ್ಲ ಅಂತ ಹೇಳಿದ್ರು.
ಸಂತ್ರಸ್ತೆ ಎಲ್ಲಿ ಸಿಕ್ಕಿದ್ದಾಳೆ, ಆಕೆಗೆ ಹಲ್ಲೆ ಆಗಿದ್ಯಾ, ರೇಪ್ ಆಗಿದ್ಯಾ ಎನ್ನುವ ಬಗ್ಗೆ ಎಸ್ಐಟಿ ಮಾಹಿತಿಯೇ ನೀಡಿಲ್ಲ ಅಂತ ವಾದ ಮಂಡಿಸಿದ್ರು. ಸಂತ್ರಸ್ತೆ ಹೇಳಿಕೆಗೂ ಪೊಲೀಸರು ಹಾಕಿರೋ ಸೆಕ್ಷನ್ಗೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ರು. ಕಾರಣ ಏಪ್ರಿಲ್ 29ರಂದು ಸಂತ್ರಸ್ತೆ ಮಹಿಳೆ ಕಾಣೆಯಾಗಿದ್ದಾಳೆ. ಹಾಗಿದ್ರೆ ಕಿಡ್ನಾಪ್ ಆದ 4 ದಿನ ಸಂತ್ರಸ್ತೆ ಕಡೆಯವರು ಯಾಕೆ ದೂರು ನೀಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲದೆ ರಾತ್ರೋರಾತ್ರಿ ದೂರು ದಾಖಲಿಸಿಕೊಂಡಿದ್ದೇಕೆ ಅಂತ ವಾದಿಸಿದ್ರು. ಹೀಗೆ ನ್ಯಾಯಾಲಯದ ಮುಂದೆ ಸಾಲು ಸಾಲು ಪ್ರಶ್ನೆಗಳನ್ನಿಟ್ಟ ರೇವಣ್ಣ ಪರ ವಕೀಲರು ಇಡೀ ಪ್ರಕರಣ ಸಂಪೂರ್ಣ ರಾಜಕೀಯ ಪ್ರೇರಿತ ಅಂತ ವಾದ ಮಂಡಿಸಿದ್ರು. ಬಳಿಕ ಎಸ್ಐಟಿ ಪರ ವಕೀಲೆ ಜಯನಾ ಕೊಠಾರಿ ರೇವಣ್ಣಗೆ ಯಾಕೆ ಜಾಮೀನು ನೀಡಬಾರದು ಅಂತ ಪ್ರತಿವಾದ ಮಂಡಿಸಿದ್ರು. ಪ್ರತಿವಾದ ಆರಂಭಿಸಿದ ಎಸ್ಐಟಿ ಪರ ವಕೀಲೆ ಜಯನಾ ಕೊಠಾರಿ, ಆರೋಪಿ ರೇವಣ್ಣ ಮಗನ ಮೇಲೆ ರೇಪ್ ಕೇಸ್ ದಾಖಲಾಗಿದೆ, ರೇವಣ್ಣ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ, 29ನೇ ತಾರೀಕಿನ ಬಳಿಕ ಸಂತ್ರಸ್ತೆಯ ಮಾಹಿತಿಯೇ ಇಲ್ಲ, 2 ದಿನಗಳ ಬಳಿಕ ಸಂತ್ರಸ್ತೆ ಪುತ್ರ ತಮ್ಮ ತಾಯಿ ಕಾಣೆ ಆಗಿದ್ದಾಗಿ ದೂರು ಕೊಟ್ಟಿದ್ದಾರೆ, ಅಲ್ಲದೆ ಸಂತ್ರಸ್ತೆ ಜೀವಕ್ಕೆ ಥ್ರೆಟ್ ಇರೋದು ಸ್ಪಷ್ಟವಾಗಿ ತಿಳಿಯುತ್ತೆ ಅಂದ್ರು. ಆರೋಪಿ ಮಗನ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ, ಬ್ಲೂ ಕಾರ್ನರ್ ನೋಟಿಸ್ ನೀಡಿದ್ರು ಆರೋಪಿಯ ಪುತ್ರ ವಾಪಸ್ ಬಂದಿಲ್ಲ. ಹೆಲ್ಪ್ ಲೈನ್ ಶುರು ಮಾಡಿದ ಬಳಿಕ ಹಲವರು ಎಸ್ಐಟಿಯನ್ನ ಸಂಪರ್ಕಿಸಿದ್ದಾರೆ. ಹೀಗಿರುವಾಗ ಆರೋಪಿ ರೇವಣ್ಣಗೆ ಈಗ ಜಾಮೀನು ಹೇಗೆ ನೀಡಲಾಗುತ್ತೆ ಅಂತ ವಾದಿಸಿದ್ರು. ಇದಿಷ್ಟೇ ಅಲ್ಲ, ಆರೋಪಿ ರೇವಣ್ಣಗೆ ಜಾಮೀನು ನೀಡಿದ್ರೆ ಸಾಕ್ಷ್ಯ ನಾಶ ಆಗುವ ಆತಂಕವನ್ನ ವ್ಯಕ್ತಪಡಿಸಿದ್ರು. ಸಂತ್ರಸ್ತೆಯನ್ನ ಅಪಹರಿಸಿರುವ ಪ್ರಕರಣದಲ್ಲಿ ಆರೋಪಿ ರೇವಣ್ಣಗೆ ಜಾಮೀನು ನೀಡಿದ್ರೆ ಸಾಕ್ಷ್ಯ ನಾಶ ಮಾಡಬಹುದು. ಹೊರ ಬಂದ ಮೇಲೆ ಸಂತ್ರಸ್ತರನ್ನ ಆರೋಪಿ ಸೈಲೆಂಟ್ ಆಗುವಂತೆ ಮಾಡಬಹುದು. ಅದಕ್ಕಾಗಿಯೇ ಆರೋಪಿಗೆ ಯಾವುದೇ ಕಾರಣಕ್ಕೂ ಬೇಲ್ ನೀಡಬಾರದು ಅಂತ ಎಸ್ಐಟಿ ಪರ ವಕೀಲರು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರು. ಇದಿಷ್ಟೇ ಅಲ್ಲ, ಆರೋಪಿ ರಾಜಕೀಯವಾಗಿ ತುಂಬಾ ಪ್ರಭಾವಿಯಾಗಿದ್ದಾರೆ. ನಾಳೆ ಆರೋಪಿ ಸಾಕ್ಷ್ಯ ನಾಶವಾದ್ರೆ ಯಾರು ಹೊಣೆ ಅಂತ ವಕೀಲೆ ಜಯನಾ ಕೊಠಾರಿ ಪ್ರಶ್ನೆ ಮಾಡಿದ್ರು. ಹೀಗೆ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿತು.